ವೀಕ್ಷಕರೇ, ಈ ಬ್ರಹ್ಮಾಂಡವೇ ಒಂದು ವಿಸ್ಮಯ. ಇದರ ಒಳಗಡೆ ಕಂಡುಹಿಡಿಯಲಾಗದ ಅನೇಕ ರಹಸ್ಯಗಳಿವೆ. ಈ ವಿಸ್ಮಯಕಾರಿ ರಹಸ್ಯಗಳನ್ನು ಭೇದಿಸಲು ಮನುಷ್ಯರಾದ ನಾವುಗಳು ನಮ್ಮ ಬುದ್ಧಿಶಕ್ತಿಗೂ ಮೀರಿ ಪ್ರಯತ್ನ ಪಡುತ್ತಿದ್ದೇವೆ. ಹಲವಾರು ವರ್ಷಗಳಿಂದ ಪ್ರಪಂಚದ ಅನೇಕ ದೇಶದ ವಿಜ್ಞಾನಿಗಳು ಹಗಲು ರಾತ್ರಿ ಅನ್ನದೇ ಶ್ರಮ ಪಡುತ್ತಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ನಾಸಾದ ವಿಜ್ಞಾನಿಗಳು ಭೂಮಿಯನ್ನೇ ಹೋಲುವ ಬೇರೆ ಗ್ರಹಗಳನ್ನು ಹುಡುಕುತ್ತಿದ್ದಾರೆ. ಏಕೆಂದರೆ ಅವರಿಗೆ ಗೊತ್ತು, ಇನ್ನು ಕೆಲವೇ ವರ್ಷಗಳಲ್ಲಿ ಭೂಮಿಯು ನಾಶವಾಗುತ್ತದೆ ಎಂದು. ಹಾಗಾಗಿ ಇಲ್ಲಿರುವ ಜೀವಿಗಳನ್ನು ಭೂಮಿಯನ್ನೇ ಹೋಲುವ ಗ್ರಹಕ್ಕೆ ಸ್ಥಳಾಂತರಿಸುವ ಉದ್ದೇಶ ಅವರದ್ದಾಗಿದೆ. ಆದರೆ ಇದು ಅಷ್ಟು ಸುಲಭವಲ್ಲ. ಬೇರೆ ಗ್ರಹಗಳಲ್ಲಿ ಅಕಸ್ಮಾತ್ ಏಲಿಯನ್ಗಳು ಇದ್ದರೆ ಅಲ್ಲಿ ವಾಸಿಸಲು ತೊಂದರೆ ಕಟ್ಟಿಟ್ಟ ಬುತ್ತಿ. ಅದಕ್ಕಾಗಿ ಮೊದಲು ಏಲಿಯನ್ಗಳ ಜೊತೆಗೆ ಸ್ನೇಹ ಬೆಳೆಸಿ ನಂತರ ಅವುಗಳ ಬಗ್ಗೆ ಚೆನ್ನಾಗಿ ತಿಳಿದುಕೊಂಡು ತದನಂತರ ಮನುಷ್ಯರಿಗೆ ಅವುಗಳು ಸಹಾಯ ಮಾಡುವ ಹಾಗೆ ಮಾಡಿಕೊಳ್ಳುವುದು ವಿಜ್ಞಾನಿಗಳ ಉದ್ದೇಶವಾಗಿದೆ. ಅದಕ್ಕಾಗಿ ಏಲಿಯನ್ಗಳ ಹುಡುಕಾಟ ಹಗಲಿರುಳು ಎನ್ನದೇ ಸಾಗುತ್ತಿದೆ. ಇದು ನಮ್ಮ ಕಥೆಯಾಯಿತು. ಇನ್ನು ಏಲಿಯನ್ಗಳ ಕತೆಗೆ ಬಂದರೆ, ಭೂಮಿಯ ಮೇಲೆ ಅದೆಷ್ಟೋ ಬಾರಿ ಹಾರುವ ತಟ್ಟೆಯನ್ನು ಮನುಷ್ಯರು ನೋಡಿದ್ದಾರೆ. ಅಂದ ಹಾಗೆ ಹಾರುವ ತಟ್ಟೆ ಎಂದರೆ ಏನು ಎಂದು ಯೋಚಿಸುತ್ತಿರುವಿರಾ? ಹೇಗೆ ಮನುಷ್ಯನು ಬೇರೆ ಗ್ರಹಗಳಿಗೆ ಹೋಗಲು ರಾಕೆಟ್ಗಳನ್ನು ಉಪಯೋಗಿಸುತ್ತಿರುವನು, ಹಾಗೆಯೇ ಏಲಿಯನ್ಗಳು ಅವರ ಗ್ರಹದಿಂದ ಮತ್ತೊಂದು ಗ್ರಹಕ್ಕೆ ಹೋಗಲು ಉಪಯೋಗಿಸುವ ವಾಹನವೇ ಈ ಹಾರುವ ತಟ್ಟೆಗಳು. ಈ ಹಾರುವ ತಟ್ಟೆಗಳನ್ನು ಮೊಟ್ಟ ಮೊದಲು ನೋಡಿದ್ದು ಕೆನೆತ್ ಆರ್ನಾಲ್ಡ್ ಎನ್ನುವ ಒಬ್ಬ ಅಮೆರಿಕದ ಪೈಲಟ್. ಅಂದು ಜೂನ್ 24, 1947 ಎಂದಿನಂತೆ ಅವನು ತನ್ನ ಪುಟ್ಟ ವಿಮಾನದಲ್ಲಿ ವಾಷಿಂಗ್ಟನ್ ನಗರದ ಆಕಾಶದಲ್ಲಿ ಹಾರುತ್ತಿರುವಾಗ ಮೌಂಟ್ ರೇನಿಯರ್ ಎನ್ನುವ ಪರ್ವತದ ಬಳಿ ತಟ್ಟೆಯ ಹಾಗೆ ವೃತ್ತಾಕಾರದ ಒಂದು ವಸ್ತುವು ಒಮ್ಮೆಲೆ ಭೂಮಿಯಿಂದ ಆಕಾಶದೆಡೆ ಜಿಗಿದಿದ್ದನ್ನು ಕಂಡನು. ಹಿಂದೆಂದೂ ಕಾಣದ ಆ ತರಹದ ವಸ್ತುವನ್ನು ಕಂಡು ಗಾಬರಿಯಾದ ಅವನು ಅದನ್ನು ನೋಡುತ್ತಲೇ ಕಣ್ಣು ಮಿಟುಕಿಸುವುದರ ಒಳಗೆ ಹಾರಿ ಆಕಾಶದಲ್ಲಿ ಕಣ್ಮರೆಯಾಯಿತು. ಇದನ್ನು ಕಂಡು ಭಯಭೀತನಾದ ಅವನು ಮರಳಿ ವಾಷಿಂಗ್ಟನ್ ನಗರಕ್ಕೆ ತೆರಳಿ ಅಲ್ಲಿರುವ ಪೊಲೀಸ್ ಅಧಿಕಾರಿಗಳಿಗೆ ಹಾಗೂ ಪತ್ರಕರ್ತರಿಗೆ ಈ ಸುದ್ದಿ ತಿಳಿಸಿದನು. ಇನ್ನು ನಮ್ಮ ಭಾರತದಲ್ಲಿ 2015ರಲ್ಲಿ ಗೋರಖ್ಪುರ್ ನಗರದ ಜನನಿಬಿಡ ಮಾರುಕಟ್ಟೆಯಲ್ಲಿ ನೂರಾರು ಜನರಿಗೆ ಈ ಹಾರುವ ತಟ್ಟೆಗಳು ಕಾಣಿಸಿಕೊಂಡಿವೆ. ಇದಕ್ಕೂ ಮೊದಲು 2007ರಲ್ಲಿ ಕೋಲ್ಕತ್ತಾದಲ್ಲಿ ಬೆಳಗಿನ ಜಾವ 3:30 ಸುಮಾರು ಕಾಣಿಸಿಕೊಂಡಿದೆ. ಇದೇ ತರಹ ಪ್ರಪಂಚದ 70% ದೇಶಗಳಲ್ಲಿ ಈ ಹಾರುವ ತಟ್ಟೆಗಳು ಕಾಣಿಸಿಕೊಂಡಿವೆ. 1952ರಲ್ಲಿ ಅಮೆರಿಕದ ನ್ಯೂ ಜೆರ್ಸಿಯ ಒಂದು ದಟ್ಟ ಕಾಡಿನಲ್ಲಿ ಒಬ್ಬ ಪತ್ರಕರ್ತ ತನ್ನ ಕುಟುಂಬದ ಜೊತೆಗೆ ನದಿಯಲ್ಲಿ ಸ್ನಾನ ಮಾಡುತ್ತಿರುವಾಗ ದೂರದಲ್ಲಿ ಒಂದು ಅನ್ಯಗ್ರಹದ ಜೀವಿಯನ್ನು ಕಂಡಿದ್ದಾನೆ. ಅವನು ಹೇಳಿದ ಪ್ರಕಾರ ಅವುಗಳು ನೋಡಲು ನಮ್ಮ ತರಹವೇ ಇದ್ದು ನೀಲಿ ಬಣ್ಣದ ಕಣ್ಣುಗಳನ್ನು ಹೊಂದಿವೆ ಹಾಗೂ ನಮಗಿಂತ ಸ್ವಲ್ಪ ಎತ್ತರ ಹಾಗೂ ಉದ್ದವಾದ ಕೈಕಾಲುಗಳನ್ನು ಹೊಂದಿವೆ. ಇಲ್ಲಿ ನಮಗೆಲ್ಲ ಕಾಡುವ ಪ್ರಶ್ನೆ ಏನೆಂದರೆ, ಅನ್ಯಗ್ರಹದ ಜೀವಿಗಳು ಭೂಮಿಗೆ ಏಕೆ ಬರುತ್ತಿವೆ? ನಮ್ಮ ಹಾಗೆ ಅವುಗಳ ಗ್ರಹವೂ ಕೂಡ ತೊಂದರೆಯಲ್ಲಿದ್ದು ಅಲ್ಲಿರುವ ಜೀವಿಗಳನ್ನು ನಮ್ಮ ಗ್ರಹಕ್ಕೆ ಸ್ಥಳಾಂತರಿಸುವ ಉದ್ದೇಶ ಅವುಗಳದ್ದು ಆಗಿದೆಯೇ? ಅಥವಾ ನಮ್ಮ ಜೊತೆ ಸ್ನೇಹ ಬೆಳೆಸಲು ಅವುಗಳು ಆಗಾಗ್ಗೆ ಭೂಮಿಗೆ ಬರುತ್ತಿವೆಯೇ? ಅಥವಾ ನಮ್ಮನ್ನೆಲ್ಲ ನಾಶ ಮಾಡಲು ಹೊಂಚು ಹಾಕುತ್ತಿವೆಯೇ? ಇದಕ್ಕೆ ಇಲ್ಲಿಯವರೆಗೂ ಯಾರೊಬ್ಬರ ಬಳಿಯೂ ಸ್ಪಷ್ಟವಾದ ಉತ್ತರವಿಲ್ಲ. ನಾಸಾದ ವಿಜ್ಞಾನಿಗಳು ಹೇಳುವ ಪ್ರಕಾರ ಅನ್ಯಗ್ರಹದ ಜೀವಿಗಳು ನಮಗಿಂತ ಹೆಚ್ಚು ಬುದ್ಧಿಶಾಲಿಗಳಾಗಿದ್ದು ಅವುಗಳು ಬಳಸುತ್ತಿರುವ ತಂತ್ರಜ್ಞಾನವು ನಮ್ಮ ತಂತ್ರಜ್ಞಾನಕ್ಕಿಂತ 100 ಪಟ್ಟು ಮುಂದಿದೆ. ವಿಜ್ಞಾನಿಗಳ ಪ್ರಕಾರ ಅನ್ಯಗ್ರಹದಲ್ಲಿ ಯಾವುದೇ ಜೀವಿಗಳು ಇದ್ದರೆ ಅವುಗಳು ನಮ್ಮ ಜೊತೆ ಮಾತನಾಡಲು ರೇಡಿಯೋ ತರಂಗಗಳನ್ನು ಬಳಸುತ್ತವೆ. ಅದಕ್ಕಾಗಿಯೇ ನಾಸಾದ ವಿಜ್ಞಾನಿಗಳು 2010ರಲ್ಲಿ ರೇಡಿಯೋ ತರಂಗಗಳನ್ನು ಬ್ರಹ್ಮಾಂಡದಲ್ಲಿ ಇರುವ ಅನ್ಯಗ್ರಹಗಳಿಗೆ ಕಳುಹಿಸಿಕೊಟ್ಟಿದ್ದಾರೆ. ಅಕಸ್ಮಾತ್ ಈ ತರಂಗಗಳ ಮುಖಾಂತರ ಏಲಿಯನ್ಗಳು ನಮ್ಮನ್ನು ಸಂಪರ್ಕಿಸಿದರೆ ಅವುಗಳ ಜೊತೆ ಮಾತನಾಡಲು ವಿಜ್ಞಾನಿಗಳು ಕಾದು ಕುಳಿತಿದ್ದಾರೆ. ಇನ್ನು ಈ ಅನ್ಯಗ್ರಹದ ಜೀವಿಗಳ ಕುರಿತಾಗಿ ಹಲವಾರು ಸಿನಿಮಾಗಳನ್ನು ಕೂಡ ಮಾಡಿದ್ದಾರೆ. ಹಾಲಿವುಡ್ನ ದಿ ಇಂಡಿಪೆಂಡೆನ್ಸ್ ಡೇ ಹಾಗೂ ಏಲಿಯನ್ಸ್ ಚಿತ್ರದಲ್ಲಂತೂ ಏಲಿಯನ್ಗಳು ನಮ್ಮ ಶತ್ರುಗಳು ಎನ್ನುವ ಹಾಗೆ ತೋರಿಸಿ ಭಯ ಹುಟ್ಟಿಸಿದ್ದಾರೆ. ಇನ್ನು ನಮ್ಮ ಭಾರತದ ಬಾಲಿವುಡ್ನವರು ತೆಗೆದ ಕೊಯ್ ಮಿಲ್ ಗಯಾ ಸಿನಿಮಾದಲ್ಲಿ ಏಲಿಯನ್ಗಳು ನೋಡಲು ವಿಚಿತ್ರವಾಗಿದ್ದರೂ ಕೂಡ ನಮ್ಮ ಹಾಗೆ ಸ್ನೇಹ ಜೀವಿಗಳು ಎಂದು ತೋರಿಸಿಕೊಟ್ಟಿದ್ದಾರೆ. ಹೀಗೆ ಅನೇಕ ದೇಶದ ಸಿನಿಮಾಗಳು ಅವರವರಿಗೆ ತಿಳಿದ ಮಟ್ಟಿಗೆ ಅನ್ಯಗ್ರಹದ ಜೀವಿಗಳ ಕುರಿತಾಗಿ ಸಿನಿಮಾಗಳನ್ನು ರಚಿಸಿದ್ದಾರೆ.
ಕೊನೆಯದಾಗಿ ಹೇಳುವುದೇನೆಂದರೆ, ಅನ್ಯಗ್ರಹದ ಜೀವಿಗಳು ನಮ್ಮ ಹಾಗೆ ಸ್ನೇಹ ಜೀವಿಗಳಾಗಿದ್ದರೆ ನಮ್ಮೆಲ್ಲರಿಗೂ ಒಳಿತು. ಏಕೆಂದರೆ ಮೊದಲೇ ಹೇಳಿದ ಹಾಗೆ ಅವುಗಳು ನಮಗಿಂತ ಹೆಚ್ಚು ಬುದ್ಧಿಶಾಲಿಗಳು. ನಮ್ಮ ಆಟವೆಲ್ಲ ಅವುಗಳ ಬಳಿ ನಡೆಯುವುದಿಲ್ಲ. ಅವುಗಳು ನಮ್ಮ ಸ್ನೇಹವನ್ನು ಒಪ್ಪಿಕೊಂಡು ಭೂಮಿಯನ್ನು ಹೋಲುವ ಬೇರೆ ಗ್ರಹಗಳನ್ನು ಪತ್ತೆ ಹಚ್ಚಲು ಸಹಾಯ ಮಾಡಿದರೆ ಒಳ್ಳೆಯದು. ಇಲ್ಲವಾದಲ್ಲಿ ನಮ್ಮ ಸರ್ವನಾಶ ಕಟ್ಟಿಟ್ಟ ಬುತ್ತಿ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮಾಡಿ.